ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಕಿರೀರತಮಧ್ಯಸ್ಥಾಂ ಪೋತ್ರೀಮುಖಿಂ ಚಿದ್ಘನೈಕಸದ್ರೂಪಾಂ ಹಲಮುಸಲ ಆಯುಧಹಸ್ತಾಂ ನೌಮಿ ಶ್ರೀ ದಂಡನಾಯಿಕಾಂ ಅಂಬಾಂ. ಆತ್ಮೀಯರೇ, ವಾರಾಹಿದೇವಿಯನ್ನ ಪ್ರಾರ್ಥಿಸುವ ಹಾಗೂ ಪೂಜಿಸುವ ಕ್ರಮಗಳನ್ನು ಶಾಸ್ತ್ರಗಳು ಹೀಗೆ ಮಾಡಬೇಕು ಅಂತ ನಿರ್ದೇಶನ ಮಾಡಿದೆ. ಏಕೆಂದರೆ ವಾರಾಹಿದೇವಿ ಮಂತ್ರಾಧಿದೇವತೆ. ಹಾಗಾಗಿ ಕೆಲವೇ ಮಂದಿ ಮಾತ್ರವೇ ವೇದಗಳನ್ನು ಅಧ್ಯಯನ ಮಾಡಿ ಆ ದೇವಿಯನ್ನು ಯಂತ್ರದಲ್ಲಿ ಆವಾಹನೆಯನ್ನು ಮಾಡಿ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಬೀಜಾಕ್ಷರಗಳನ್ನು ಹೇಳುತ್ತಾ ಪೂಜೆ ಮಾಡ್ತಾರೆ ಕ್ರಮಬದ್ಧವಾಗಿ. ಇಲ್ಲಿ ತಿಳಿಯಬೇಕಾದ್ದೇನು ಅಂದರೆ, ಮಂತ್ರವಾಗಲಿ ಬೀಜಾಕ್ಷರಗಳಾಗಲಿ ಗುರುಮುಖತಃ ಕಲಿತು ಶಿಕ್ಷಣವನ್ನು ಪಡೆದು ಆ ದೇವಿಯನ್ನು ಉಪಾಸನೆ ಮಾಡಬೇಕು. ಒಂದು ವೇಳೆ ಈ ಮಂತ್ರಗಳಲ್ಲಿ ಬೀಜಾಕ್ಷರಗಳಲ್ಲಿ ಹೇಳುವುದರಲ್ಲಿ ಅಥವಾ ಪೂಜಾ ಪದ್ಧತಿಯಲ್ಲಿ ಏನಾದರೂ ಲೋಪದೋಷಗಳು ಬಂದರೆ, ಏಕೆಂದರೆ ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಯಾರು ಹೇಳಿದ್ರು ಅಂತ ಹೇಳಿ ಅದನ್ನು ತಿಳ್ಕೊಂಡು ಹೇಳುವ ಪ್ರಯತ್ನ ಮಾಡ್ತಾರೆ, ಅಥವಾ ಪುಸ್ತಕದಲ್ಲಿ ಮುದ್ರಣವಾಗಿದೆ ಅಂತೆಲ್ಲ ನೋಡಿಕೊಂಡು ಹೇಳುವ ಪ್ರಯತ್ನ ಮಾಡ್ತಾರೆ. ದಯಮಾಡಿ ಹಾಗೆ ಮಾಡಬೇಡಿ. ಏಕೆಂದರೆ ಮಂತ್ರಗಳಾಗಲಿ ಬೀಜಾಕ್ಷರಗಳಾಗಲಿ ಯಂತ್ರ ಪೂಜೆಯಾಗಲಿ ಎಲ್ಲ ಕ್ರಮವನ್ನು ತಿಳಿದು ಸರಿಯಾಗಿ ಪೂಜೆ ಮಾಡಿದರೆ ಮಹಾಪುಣ್ಯ. ಅಕಸ್ಮಾತ್ ಏನಾದರೂ ಲೋಪದೋಷಗಳು ಬಂದರೆ, ಮಂತ್ರ ಹೇಳುವುದರಲ್ಲಿ ಬೀಜಾಕ್ಷರಗಳು ಹೇಳುವುದರಲ್ಲಿ ವ್ಯತ್ಯಾಸವಾಯಿತು ಅಂದರೆ ನಮಗೆ ಮಾಡುವ ಪೂಜೆಯ ಪುಣ್ಯಕ್ಕಿಂತಲೂ ಪಾಪವೇ ಹೆಚ್ಚು ಬರುತ್ತೆ ಎನ್ನುವುದನ್ನು ಗಮನದಲ್ಲಿಡಬೇಕಾದ ವಿಷಯ. ಹೀಗಾಗಿ ಯಂತ್ರ ಮಂತ್ರ ತಂತ್ರ ಇದೆಲ್ಲವೂ ಸಹ ಗುರುವಿನಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿ ದೀಕ್ಷೆಯನ್ನು ಪಡೆದು ಮಾಡಿದರೆ ಉತ್ತಮವಾದ ಫಲ. ಆದರೆ ಸಾಮಾನ್ಯದವರಿಗೆ ಇದು ಸಿಗುವುದು ಬಹಳ ಕಷ್ಟ. ಹಾಗಾಗಿ ನಮಗೆ ಈ ಮಂತ್ರ ಯಂತ್ರ ತಂತ್ರ ಗೊತ್ತಿಲ್ಲವಲ್ಲ, ಹಾಗಾದರೆ ನಾವು ಪೂಜೆ ಮಾಡೋದು ಬೇಡವೇ ಅನ್ನುವಂಥ ಪ್ರಶ್ನೆಯೂ ಬರಬಹುದು. ಆದರೆ ಆ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರ ನಾವು ಪರಿಚಯ ಮಾಡಿಕೊಳ್ಳಬಹುದು, ಯಂತ್ರವನ್ನು ಪರಿಚಯ ಮಾಡಿಕೊಳ್ಳಬಹುದು. ಹಾಗೆ ಸ್ತೋತ್ರವಿದೆ. ದುರ್ವಾಸ ಮಹರ್ಷಿಗಳು ಕೊಟ್ಟಂತಹ ದಿವ್ಯವಾದ ಸ್ತೋತ್ರ ಆರ್ಯ ದ್ವಿಶತಿಯಲ್ಲಿ ಅದನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾನು ಮುಂದೆ ಹೇಳುತ್ತೇನೆ. ಹೀಗಾಗಿ ಕೇವಲ ಇದು ಪರಿಚಯ ಮಾಡಿಕೊಳ್ಳಬಹುದು. ನಾವು ಮನಸ್ಸಿನಲ್ಲಿ ಅಮ್ಮನನ್ನು ಪೂಜೆ ಮಾಡುವಾಗ ಹೀಗಿರುತ್ತೆ ಎನ್ನುವ ಭಾವದಿಂದ ಪೂಜೆ ಮಾಡಿದರೆ ಸ್ವಲ್ಪ ಬಲ ಬರುತ್ತೆ ಅಂತ ಹೇಳಿ. ದೇವಿಯ ಬೀಜಾಕ್ಷರಗಳು 110 ಇದೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ದಶೋತ್ತರ ಶತಾರ್ಣಮನು ರಾಜಕಮಲ ಕಲಹಂಸಿ ಅಂತ ಹೇಳಿದ್ದಾರೆ. ದಶೋತ್ತರ ಶತಾರ್ಣ ಅಂತಂದರೆ 110 ಅಕ್ಷರಗಳಿಂದ ಕೂಡಿದಂತಹ ಮನು ಅಂದರೆ ಮಂತ್ರಗಳು ಅಂತ. ಹೀಗಾಗಿ 110 ಅಕ್ಷರಗಳ ಸಮೂಹವೆಂಬ ಕಮಲದಲ್ಲಿ ಆಡುತ್ತಿರುವಂತಹ ವಿಹರಿಸುತ್ತಿರುವಂತಹ ಹಂಸರೂಪಳಾದ ವಾರಾಹಿದೇವಿಗೆ ನಮಸ್ಕಾರಗಳು ಅನ್ನುವುದನ್ನು ಹೇಳಿದೆ. ಇನ್ನು ಎರಡನೆಯ ಭಾಗ ಯಂತ್ರಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಪರಿಚಯ ಮಾಡಿಕೊಳ್ಳೋಣ. ಹೇಗಿರುತ್ತೆ ವಾರಾಹಿದೇವಿಯ ಯಂತ್ರ ಅಂತಂದರೆ, ಅದು 5 ಆವರಣಗಳಿಂದ ಕೂಡಿರುವಂಥದ್ದು ಅಂತ ಹೇಳಿ. ಲಲಿತಾ ಸಹಸ್ರನಾಮದಲ್ಲಿ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ ವಾಗ್ದೇವತೆಗಳು ಕೀರ್ತಿಸಿದ್ದಾರೆ. ಈ ವಾರಾಹಿದೇವಿಗೆ ಶ್ರೀಮಾತೆ ಲಲಿತೆ ತನ್ನ ಶ್ರೀಚಕ್ರದಿಂದ ಒಂದು ರಥವನ್ನು ಕೊಟ್ಟಳು. ಅದು 5 ಆವರಣಗಳಿಂದ ಕೂಡಿರುವಂಥ ರಥ, ಅದೇ ಯಂತ್ರ. ಆ 5 ಆವರಣಗಳು ಯಾವ್ಯಾವುದು ಅಂತಂದರೆ, ಬಿಂದು ತ್ರಿಕೋಣ ವರ್ತುಲ ಷಡ್ರಸವೃತ್ತ ದ್ವಯಾನ್ವಿತೆ ಚಕ್ರೆ ಸಂಚಾರಿಣಿ ಅಂತ ಹೇಳ್ತಾರೆ. ಅಂದರೆ ಈ 5 ಆವರಣಗಳಲ್ಲಿ ಏನಿದೆ ಅಂತಂದರೆ, ಮೊದಲನೆಯ ಆವರಣ ಪಂಚಭೂತಗಳಿಗೆ ಸಂಕೇತ, ಎರಡನೆಯ ಆವರಣ ಪಂಚಪ್ರಾಣಗಳಿಗೆ ಸಂಕೇತ, ಮೂರನೆಯ ಆವರಣ ಪಂಚ ಉಪಪ್ರಾಣಗಳಿಗೆ ಸಂಕೇತ, ನಾಲ್ಕನೆಯ ಆವರಣ ಪಂಚತನ್ಮಾತ್ರೆಗಳಿಗೆ ಸಂಕೇತ, ಮತ್ತು ಕೊನೆಯ 5ನೆಯ ಆವರಣ ಪಂಚೇಂದ್ರಿಯಗಳಿಗೆ ಸಂಕೇತ. ಹೀಗೆ ಈ ಪ್ರಸಿದ್ಧವಾದ ಪಂಚ ಆವರಣಗಳೇ ವಾರಾಹಿದೇವಿಯ ಯಂತ್ರವಾಗಿದೆ. ಹೀಗಾಗಿ ನಾವು ಇರುವಂಥ ಈ ಪ್ರಪಂಚದಲ್ಲಿ ಈ ಪ್ರಸಿದ್ಧವಾದಂಥ ಅಮ್ಮನವರ 5 ಆವರಣವೇ ಇರುವಂಥದ್ದು. ಅದರಲ್ಲೇ ನಾವು ವಾಸವಾಗಿದ್ದೇವೆ.
ಹೀಗಾಗಿ ನಾವೆಲ್ಲ ವಾರಾಹಿದೇವಿಯ ಅಧೀನದಲ್ಲಿದ್ದೇವೆ ಎನ್ನುವುದನ್ನು ತಿಳಿಯಬೇಕು. ಈಗ ನಮಗೆ ಮಂತ್ರವೂ ಗೊತ್ತಿಲ್ಲ, ಯಂತ್ರವೂ ಗೊತ್ತಿಲ್ಲ, ಏನು ಅಂದರೆ ಈಗ ಪರಿಚಯ ಮಾಡಿಕೊಂಡ್ವಿ. ಹಾಗಾದರೆ ಸಾಮಾನ್ಯದವರು ಏನನ್ನ ಹೇಳಿ ಪೂಜೆ ಮಾಡಿದರೆ ವಾರಾಹಿದೇವಿ ಸಂತೋಷ ಪಡ್ತಾಳೆ ಅಂತಂದರೆ, ದೇವಿಯ ಉಪಾಸಕರಲ್ಲಿ ಅಗ್ರಗಣ್ಯರಾದಂಥ ದೂರ್ವಾಸ ಮಹರ್ಷಿಗಳು ನಮಗೆ ಅನುಕೂಲವಾಗುವಂತೆ ಮಂತ್ರಕ್ಕೆ ಸಮಾನವಾದ ಸ್ತೋತ್ರವನ್ನು ಕೊಟ್ಟಿದ್ದಾರೆ. ಅದು ಆರ್ಯಾದ್ವಿಷತಿಯಲ್ಲಿ ಅಂತ. ಈ ವೇದ ಮಂತ್ರದ ಸಾರವನ್ನೆಲ್ಲ ದೂರ್ವಾಸರು ದೇವಿಯ ಸ್ತೋತ್ರದಲ್ಲಿ ಅಡಗಿಸಿಕೊಟ್ಟಿದ್ದಾರೆ. ಆ ಸ್ತೋತ್ರದಲ್ಲಿ ಎಷ್ಟು ಸುಂದರವಾದ ವರ್ಣನೆಯನ್ನು ಮಾಡಿದ್ದಾರೆ ಮಹನೀಯರು ಅಂದರೆ, ಅಮ್ಮನ ದಿವ್ಯ ಮಂಗಳ ವಿಗ್ರಹ ಸ್ವರೂಪವನ್ನು ನಮ್ಮ ಮನಸ್ಸು ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ, ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡಿದ್ದಾರೆ. ಹೀಗಾಗಿ ನಾವು ಆ ಮಂತ್ರಕ್ಕೆ ಸಮಾನವಾದ ಸ್ತೋತ್ರವನ್ನು ತಾಯಿಯ ಪೂಜೆಯಲ್ಲಿ ವಿನಿಯೋಗಿಸಿಕೊಂಡ್ರೆ, ತನ್ಮಯರಾಗಿ ಹೇಳಿದರೆ, ಭಕ್ತಿ ಭಾವದಿಂದ ಹೇಳಿದರೆ ಅಷ್ಟೇ ಪ್ರೀತಿಯನ್ನು ಹೊಂದುತ್ತಾಳೆ ವಾರಾಹಿದೇವಿ. ಈಗ ಆ ಸ್ತೋತ್ರವನ್ನು ನೋಡೋಣ. ಕೋಲವದನ ಕುಶೇಷಯ ನಯನ ಕೋಕಾರಿ ಮಂಡಿತ ಶಿಖಂಡ ಸಂತಪ್ತ ಕಾಂಚನಾಭ ಸಂಧ್ಯಾರುಣಚೇಲ ಸಂವೃತ ನಿತಂಬ ಹಲಮುಸಲ ಶಂಖ ಚಕ್ರಾಂಕುಶ ಪಾಶಾಭಯ ವರಸ್ಫುರಿತ ಹಸ್ತ ಕುಲಾಂಕಶಾನುಕಂಪ ಕುಂಕುಮ ಜಂಬಾರಿತ ಸ್ತನ ಭೋಗ ದೂರ್ತಾನಾಮಾತಿ ದೂರ ವಾರ್ತಾ ಶೇಷಾವಲಗ್ನ ಕಮನೀಯ ಆರ್ತಾಳಿ ಶುಭದಾತ್ರಿ ವಾರ್ತಾಳಿ ಭವತು ವಾಂಛಿತಾರ್ಥಾಯ. ಆತ್ಮೀಯರೇ, ಈ ಮಂತ್ರರೂಪವಾದ ಸ್ತೋತ್ರವನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತಾ ಇದ್ದಾರೆ ದೂರ್ವಾಸರು ಅಂತಂದರೆ, ಕೋಲವದನ, ಅಮ್ಮ ನೀನು ವರಾಹವದನಳು, ಕುಶೇಷಯನಯನ, ಪದ್ಮದಂತಹ ಕಣ್ಣುಗಳಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವವಳು, ಕೋಕಾರಿ ಮಂಡಿತ ಶಿಖಂಡ, ನಿನ್ನ ಕಿರೀಟದಲ್ಲಿ ಚಂದ್ರರೇಖೆಯನ್ನು ಧರಿಸಿದ್ದೀಯಮ್ಮ, ಸಂತಪ್ತ ಕಾಂಚನಾಭ, ನೀಲವರ್ಣದ ಕಾಂತಿಯಿಂದ ಅಮ್ಮ ನಿನ್ನ ಶರೀರವಿದೆ, ಅದು ಬಂಗಾರದ ವರ್ಣದಂಥ ಕಾಂತಿಯನ್ನು ಸೂಚಿಸ್ತಾ ಇದೆ ನಿನ್ನ ಶರೀರದಿಂದ. ಹೀಗಾಗಿ ನಾವು ಅಮ್ಮನ ಶರೀರ ನೀಲವರ್ಣವಿದೆ ಎನ್ನುವುದನ್ನು ತಿಳಿಯಬೇಕು ಅಂತ. ಸಂಧ್ಯಾರುಣಚೇಲ ಸಂವೃತ ನಿತಂಬ, ಸಂಧ್ಯಾಕಾಲದ ಅರುಣವರ್ಣದಂತಹ ವಸ್ತ್ರಗಳನ್ನು ಧರಿಸಿ ಕಂಗೊಳಿಸ್ತಾ ಇದ್ದೀಯಮ್ಮ ಅಂತ. ಈ ವಾರಾಹಿದೇವಿಯು ಅಷ್ಟಭುಜಗಳಿಂದ ಶೋಭಿಸ್ತಾ ಇದ್ದಾಳೆ. ಏನೇನು ಧರಿಸಿದ್ದಾಳೆ ತನ್ನ ಕರಗಳಲ್ಲಿ ಅಂದರೆ, ಹಲ, ಮುಸಲ, ಶಂಖ, ಚಕ್ರ, ಪಾಶ, ಅಂಕುಶ, ಅಭಯ, ವರದ ಹಸ್ತಗಳಿಂದ ಕೂಡಿದ್ದಾಳೆ. ಮುಂದೆ ಕುಲಾಂಕಶಾನುಕಂಪ, ತುಂಬಿದ ಪ್ರವಾಹದೋಪಾದಿಯಲ್ಲಿ ಹರಿಯುತ್ತಿರುವ ನದಿಯಂತೆ ಅಮ್ಮನ ದಯೆಯು ಭಕ್ತರ ಮೇಲೆ ಮಿತಿಯಿಲ್ಲದೆ ಪ್ರವಾಹದಂತೆ ಹರಿಯುತ್ತಿದೆಯಂತೆ ಅಂತ. ಕುಂಕುಮ ಜಂಬಾರಿತ ಸ್ತನಭೋಗ, ಸಂಪೂರ್ಣವಾಗಿ ಸಾಮುದ್ರಿಕ ಲಕ್ಷಣಗಳಿಂದ ಕೂಡಿರಬಹುದಾದಂಥ ಅತ್ಯಂತ ಸುಂದರಳಾದಂಥ ಸ್ವರೂಪದಿಂದ ಕೂಡಿದ್ದಾಳೆ ಅಮ್ಮ. ದೂರ್ತಾನಾಮಾತಿ ದೂರ, ದೂರ್ತರಿಗೆ, ದುಷ್ಟರಿಗೆ ಅಮ್ಮ ಬಹಳ ದೂರ. ಇದನ್ನೇ ಲಲಿತಾ ಸಹಸ್ರನಾಮದಲ್ಲಿ ದುಷ್ಟದೂರ, ದುರಾಚಾರ ಶಮನಿ, ದೋಷವರ್ಜಿತ ಅಂತ ಹೇಳಿದ್ದಾರೆ. ವಾರ್ತಾ ಶೇಷಾವಲಗ್ನ ಕಮನೀಯ, ಅತ್ಯಂತ ಸಣ್ಣದಾದ ನಡುವುಳ್ಳಂತಹ ಸ್ವರೂಪ. ಆರ್ತಾಳಿ ಶುಭದಾತ್ರಿ, ಯಾರು ಆರ್ತಿಯಿಂದ ಅಮ್ಮನನ್ನ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಶುಭ ಫಲಗಳನ್ನು ಕೊಡುವಂಥ ದೇವಿ ಇವಳು. ವಾರ್ತಾಳಿ, ವಾರ್ತಾ ಅಂದರೆ ಜೀವನ, ಬದುಕು. ಹಾಗಾಗಿ ವಾರಾಹಿ ದೇವಿಯನ್ನ ಪೂಜೆ ಮಾಡಬಹುದಾದ ಭಕ್ತರಿಗೆ ಜೀವನೋಪಾಯವನ್ನು ಕಟ್ಟಿಕೊಡುವವಳು, ಸುಂದರವಾದ ಬದುಕನ್ನು ಕೊಡುತ್ತಾಳೆ, ಜೊತೆಗೆ ಅನ್ನಪ್ರದಾತಳು ಅನ್ನುವ ಅರ್ಥವನ್ನೂ ಹೇಳಿದ್ದಾರೆ. ಭವತು ವಾಂಛಿತಾರ್ಥಾಯ, ಇಂತಹ ವಾರಾಹಿ ದೇವಿಯು ನಮಗೆ ಎಲ್ಲ ವಿಧವಾದ ಅಭೀಷ್ಟ ಫಲಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಇದು ಒಂದು ಭಾಗ, ಇದು ಒಂದು ಸ್ತೋತ್ರ. ಇದರ ಜೊತೆಗೆ ಆ ದೇವಿಗೆ ಸಂಬಂಧಪಟ್ಟಂತಹ 12 ನಾಮಗಳನ್ನು ನಾವು ಸ್ತೋತ್ರ ಮಾಡಿದರೆ ಅದೂ ಸಹ
ಮಂತ್ರಕ್ಕೆ ಸಮಾನವಾದ ಸ್ತೋತ್ರಗಳಾಗಿದೆ ಅಂತ. ಇದು ಮಾರ್ಕಂಡೇಯ ಪುರಾಣಾಂತರ್ಗತವಾದ ಲಲಿತೋಪಾಖ್ಯಾನದಲ್ಲಿ ಅಗಸ್ತ್ಯ ಮಹಾಮುನಿಗಳಿಗೆ ಹಯಗ್ರೀವ ಸ್ವಾಮಿಗಳು ವಾರಾಹಿದೇವಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳುವಾಗ ಹೇಳ್ತಾರೆ. ಹೀಗಾಗಿ ಈ 12 ನಾಮಗಳ ಸ್ಮರಣೆಯಿಂದಾಗಿ ನಮಗೆ ಏನು ಫಲ ಸಿಗುತ್ತೆ ಅಂತಂದರೆ, ದೈಹಿಕವಾದ ಬಾಧೆ ನಿವಾರಣೆಯಾಗುತ್ತೆ, ಮಾಟ ಮಂತ್ರಗಳಿಂದ ರಕ್ಷಣೆ ಸಿಗುತ್ತೆ, ಭೂ ವಿವಾದ ದೂರವಾಗುತ್ತೆ, ಮನೆಯಲ್ಲಿ ಅನ್ನ ಸಮೃದ್ಧಿಯಾಗತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಹೀಗೆ ಹಲವು ಫಲಶ್ರುತಿಗಳನ್ನು ಹೇಳಿದ್ದಾರೆ. ಆದ್ದರಿಂದ ಆತ್ಮೀಯರೇ, ಇಂತಹ ದಿವ್ಯವಾದ 12 ನಾಮಗಳು ಅಗಸ್ತ್ಯ ಮಹಾಮುನಿಗಳಿಗೆ ಹಯಗ್ರೀವ ಸ್ವಾಮಿಗಳು ಹೇಳಿದ್ದನ್ನು ನಾವು ಅದನ್ನೂ ಒಮ್ಮೆ ಪಠಣೆಯನ್ನು ಮಾಡೋಣ. ಪಂಚಮಿ ದಂಡನಾಥಾಚ ಸಂಕೇತ ಸಮಯೇಶ್ವರಿ ತಥಾ ಸಮಯ ಸಂಕೇತ ವಾರಾಹಿ ಪೋತ್ರಿಣಿ ಶಿವ ವಾರ್ತಾಳಿ ಚ ಮಹಾಸೇನಾ ಆಜ್ಞಾ ಚಕ್ರೇಶ್ವರಿ ತಥಾ ಅರಿಘ್ನೇಚಿ ಸಂಪ್ರೋಕ್ತಂ ಅಂತ. ಈ 12 ನಾಮಗಳು ಮಂತ್ರಮಯವಾದ ನಾಮಗಳಾಗಬೇಕಾದರೆ ಇದಕ್ಕೆ ಒಂದು ಪ್ರಕ್ರಿಯೆ ಇದೆ. ಏನದು ಅಂದರೆ, ಈ ಎಲ್ಲ ನಾಮಗಳ ಪ್ರಾರಂಭದಲ್ಲಿ ಶ್ರೀಕಾರವನ್ನು ಹೇಳಬೇಕು, ಕೊನೆಯಲ್ಲಿ ನಮಃ ಅನ್ನುವ ನಮಸ್ಕಾರವನ್ನು ಸೇರಿಸಬೇಕು ಚತುರ್ಥಿ ವಿಭಕ್ತಿಯಲ್ಲಿ. ಆಗ ಅದು ಮಂತ್ರಮಯವಾಗುತ್ತೆ. ಹೇಗೆ ಅಂತಂದರೆ, ಶ್ರೀ ಪಂಚಮ್ಯೈ ನಮಃ, ಶ್ರೀ ದಂಡನಾಥಾಯೈ ನಮಃ, ಶ್ರೀ ಸಂಕೇತಾಯೈ ನಮಃ, ಶ್ರೀ ಸಮಯೇಶ್ವರ್ಯೈ ನಮಃ, ಶ್ರೀ ಸಮಯ ಸಂಕೇತಾಯೈ ನಮಃ, ಶ್ರೀ ವಾರಾಹ್ಯೈ ನಮಃ, ಶ್ರೀ ಪೋತ್ರಿಣ್ಯೈ ನಮಃ, ಶ್ರೀ ಶಿವಾಯೈ ನಮಃ, ಶ್ರೀ ವಾರ್ತಾಳ್ಯೈ ನಮಃ, ಶ್ರೀ ಮಹಾಸೇನಾಯೈ ನಮಃ, ಶ್ರೀ ಆಜ್ಞಾಚಕ್ರೇಶ್ವರ್ಯೈ ನಮಃ, ಶ್ರೀ ಅರಿಘ್ನೈ ನಮಃ. ಆತ್ಮೀಯರೇ, ಹೀಗೆ ಈ 12 ಮಹಾಮಂತ್ರಗಳಂತೆ ನಮಗೆ ಕೆಲಸ ಮಾಡುತ್ತೆ. ಒಮ್ಮೆ ಇದರ ಅರ್ಥವನ್ನು ಗಮನಿಸಿಬಿಡೋಣ. ಶ್ರೀ ಪಂಚಮ್ಯೈ ನಮಃ, ಸಪ್ತಮಾತೃಕೆಯರಲ್ಲಿ ಈಕೆ 5ನೆಯವಳು. ಶ್ರೀ ದಂಡನಾಥಾಯೈ ನಮಃ, ದುಷ್ಟ ಶಕ್ತಿಗಳನ್ನು ದಮನ ಮಾಡುವರಲ್ಲಿ ಸರ್ವಶ್ರೇಷ್ಠಳಿವಳು. ಶ್ರೀ ಸಂಕೇತಾಯೈ ನಮಃ, ಯಾವಾಗ ಏನು ಕೊಡಬೇಕು ಅನ್ನುವಂಥ ಸ್ಪಷ್ಟವಾದ ಜ್ಞಾನವನ್ನು ಹೊಂದಿರುವವಳು. ಶ್ರೀ ಸಮಯೇಶ್ವರ್ಯೈ ನಮಃ, ಪ್ರತಿಜ್ಞಾಪಾಲಕಳು ಇವಳು. ಶ್ರೀ ಸಮಯ ಸಂಕೇತಾಯೈ ನಮಃ, ಕಾಲದ ಸಂಕೇತ ರೂಪವಾಗಿರುವವಳು. ಶ್ರೀ ವಾರಾಹ್ಯೈ ನಮಃ, ಭೂಮಿಯನ್ನು ಉದ್ಧರಿಸುವವಳು, ಅನ್ನಪ್ರದಾತಳು. ಶ್ರೀ ಪೋತ್ರಿಣ್ಯೈ ನಮಃ, ಮಾತೃಭಾವದಿಂದ ನಮ್ಮನ್ನು ಪಾಲಿಸುವವಳು. ಶ್ರೀ ಶಿವಾಯೈ ನಮಃ, ಶುಭ ಫಲಗಳನ್ನು ಕೊಡುವಂಥವಳು. ಶ್ರೀ ವಾರ್ತಾಳಿಯೈ ನಮಃ, ಜೀವನೋಪಾಯಕ್ಕೆ ದಾರಿಯನ್ನು ತೋರಿಸುವ ಅಮ್ಮ. ಶ್ರೀ ಮಹಾಸೇನಾಯೈ ನಮಃ, ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿಯ ಸೇನೆಗೆ ಇವಳು ಅಧ್ಯಕ್ಷಳು. ಶ್ರೀ ಆಜ್ಞಾ ಚಕ್ರೇಶ್ವರಿಯೈ ನಮಃ, ನಮ್ಮ ಹುಬ್ಬುಗಳ ನಡುವೆ ಇರಬಹುದಾದ ಆಜ್ಞಾ ಚಕ್ರದ ಅಧೀಶ್ವರಿ ಇವಳು ಮತ್ತು ಸಮಯಕ್ಕೆ ಸರಿಯಾದ ಸ್ಫುರಣೆಯನ್ನು ಕೊಡುವಂಥವಳು. ಕೊನೆಯದಾಗಿ ಶ್ರೀ ಅರಿಘ್ನೈ ನಮಃ, ನಮ್ಮ ಶತ್ರುಗಳನ್ನು ನಾಶ ಮಾಡುವ ಸರ್ವಶಕ್ತಳಿವಳು ಅಂತ ಸ್ತೋತ್ರವನ್ನು ಮಾಡಿದ್ದಾರೆ. ಆತ್ಮೀಯರೇ, ಇಂತಹ ಸ್ತೋತ್ರಗಳನ್ನು ಹೇಳುತ್ತಾ ನಾವೂ ಸಹ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಹೇಳುವುದರಿಂದ ಆ ತಾಯಿಯ ಸಂಪೂರ್ಣ ಅನುಗ್ರಹ ನಮಗಾಗತ್ತೆ ಅಂತ ಹೇಳಿ ಆ ವಾರಾಹಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.